ಇಲ್ಲ ಒಂದು ಹಣ್ಣು ನೋಡಿ, ಇವೆಲ್ಲ ಬೀಜಕ್ಕೆ ಬಿಟ್ಟಿರೋದು, ಹಣ್ಣಾಗಿರೋದು ಬೀಜಕ್ಕೆ ಬಿಟ್ಟು ಇವನ್ನೇ ಬೀಜ ಮಾಡಿ ಬೀಜಕ್ಕೆ ಹೋಗಿ ಎಲ್ಲ ಒಣಗಿಸಿ ಹಾಕಿ ನಾಟಿ ಮಾಡಿ ನೋಡಿ ಈ ಥರ ಹಾಕೋದು. ಹಾಕಿದಾಗ ಚಪ್ರ ಹಾಕಿದ್ರೆ ವರ್ಷ ಪೂರ್ತಿ ನಾವು ಹಾಗಲಕಾಯಿ ತಿಂತಿರ್ತೀವಿ, ಬೆಂಡೆಕಾಯಿ ತಿಂತಿರ್ತೀವಿ. ಆಮೇಲೆ ನೀವು ಮೆಣಸಿನ್ಕಾಯಿ ಬಿಡಿ, ಅದು ಬೇಸಿಗೆಗೆ ಹಾಕಲ್ಲ, ಮಳೆಗಾಲದಾಗ 3 ತಿಂಗಳು ಅಷ್ಟೇ. ಅದು ಸೊಪ್ಪು ನಾವೇನು ಕೊಂಡ್ಕೊಂಡೇ ಬರೋಲ್ಲ. ದೊಡ್ಡಮ್ಮ, ಇವಾಗ ಇದು ಆಗ್ಲ ಗಿಡ ಹಾಕಿ ಎಷ್ಟು ದಿನಕ್ಕೆ ಫಸಲು ಬರೋದು? ತಿಂಗಳಿಗೆಲ್ಲ ಬರುತ್ತಾ? ಇವು ನೆಲ್ಲರ ಗಿಡ ಅಂದರೆ ಅದು 6 ತಿಂಗಳಿರುತ್ತಲ್ಲ ಇದು ನೆಲ್ಲರ ಗಿಡ. ಮಾವನ ಮಗ ಏನೇ ಅವನು ಈ ಸತಿ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾನೆ. ಬಟ್ 5 ಗಂಟೆಗೆ ಬಂದು ಎದ್ದು ಬಂದು ನವಿಲು ಕಾಯ್ತಾನೆ. ತಿರ್ಗಾ ಸಾಯಂಕಾಲ 5 ಗಂಟೆಗೆ ಎದ್ದು ಬಂದು ನವಿಲು ಕಾಯ್ತಾನೆ 7 ಗಂಟೆವರೆಗೂ. ಗೌರ್ಮೆಂಟ್ ಅಫಿಷಿಯಲ್ ಅವರು ಆ್ಯಕ್ಚುಲಿ ಯೂನಿವರ್ಸಿಟಿಲಿ ಇವರು ಅಟೆಂಡರ್ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಶನಿವಾರ ಭಾನುವಾರ ಬಂತು ಅಂದರೆ ಹೊಲ್ದ ಹತ್ರನೇ ಇರ್ತಾರೆ ಯಾವಲ್ಲ ಅವರು. ಈ ಥರ ಅಗ್ರಿಕಲ್ಚರ್ ಆಕ್ಟಿವಿಟಿ ತುಂಬ ಇದು ಮಾಡ್ತಾರೆ ಅವರು. ಇದು ಅಡಿಕೆ ಗಿಡ ಹಾಕಿ ಅಲ್ಲಿ 4 ವರ್ಷ ಆಗಲಿಲ್ಲ, ಇದು ಇನ್ನೂ ಫಸಲೇ ಬಂದಿಲ್ಲಲ್ಲ. ಮೇಡಮ್, ನಿಮ್ಮ ಆರೋಗ್ಯದ ಗುಟ್ಟು ಇದೆಯಲ್ಲ, ಕೆಮಿಕಲ್ ಆಗ್ತಿಲ್ದಂಗೆ ಬೆಳೆ ಬೆಳ್ಕೊಂಡು ತಿಂದರೆ ಅದಕ್ಕಿಂತ ಏನು ಬೇಡ. ಈ ಅವೆಲ್ಲ ಹೆಂಗೆ ಬೆಳೆದಿರ್ತಾರೆ ಹೆಂಗೆ ಕತೆ ನಾನು ಕಣ್ಣಾರ ನೋಡಿರಲ್ಲ. ನಮ್ಮ ಕಣ್ಣು ಮುಂದೆ ಬೆಳ್ಕೊಂಡು ಈ ಥರ ತಿಂತೀವಲ್ಲ, ಅದಕ್ಕೆಲ್ಲ ನಾನು ಅದಕ್ಕೆ ಜಸ್ಟ್ ಸಿಂಪಲ್ ನಾಟ್ ಆಗ್ತದೆ. ಭಾನುವಾರ ಒಂದು ಫಿಕ್ಸ್ ಮಾಡ್ಯಾವ. ಈಗ ಕಟ್ಟು ಅಳ್ಳಾಡ್ತಾವ ದಡಿಗಳು. ಪೂರಣ ಅಂದ ಅಷ್ಟೊತ್ತು ಕಾಲ ಇದು ಹಿಡ್ಕೊಂಡ್ಬಿಡ್ತವ್ರೆ. ಯಾರಕ್ಕಲ್ಲ ಸಮಗ್ರ ಕೃಷಿ ಅಂತಾರೆ ಇದಕ್ಕೆ. ಈಗ ಹಿಂಗೆ ಸುತ್ತಿ ಬಿಟ್ಟು ಅಲ್ಲಿ ಎಷ್ಟು ಟೈಪ್ ಐತಳು? ಆಗ್ಲು ಗಿಡ, ನೆಲ್ಲೋರ ಗಿಡ 2, ಇದು ಅಡ್ಲೆ ಗಿಡ 3, ಅದ್ಯಾವುದು ತೊಂಡೆ ಗಿಡ 4 ಗಿಡಕ್ಕೆ ಚಪ್ರ ಇದು. ಮತ್ತೆ ಇನ್ನೇನು ಮಾಡಲಿ, ಎಲ್ಕೊಂಬಂದು ಹಾಕ್ಲ ಬಿಗಿಲ್ಲ ಇದು. ಇದು ಬಿಗದೆ ಅದು ಅಲ್ಲಿಲ್ವಾ? ಸಾಕು ಬಿಡಷ್ಟೇ. ಆಗಳೆ ಬಾರಿ ಅಷ್ಟುದ್ದ ಏನಕ್ಕಪ್ಪ ಬಿಡು. ಸಾಕತ್ತವೆ ದೆಬ್ಬೆ ಕತ್ತಿಸ್ಕೊಂಡು ಹೋಗಿ. ಕಿತ್ಕೊ ಮನೆಯಾಗಿರೋದು ತೊಂಡೆ ಗಿಡ, ಇದು ನೆಲ್ಲವರ ಗಿಡ, ಅಡ್ಲು ಗಿಡ ಉದೂಕ್ ಬಿಡ್ತದೆ, ಕಾಯಿ ಹೆಬ್ಬಾವಿದ್ದಂಗೆ ಇರ್ತದೆ. ಇದು ಆಗ್ಲು ಗಿಡ. ನಾವೇನೇ ಹಾಕಿದ್ರು ಆಗ್ಲು ಗಿಡ ಇರಲೇಬೇಕು ನೋಡಿ. ಇಲ್ಲೇ ಎಷ್ಟು ಗಿಡ ಗೊತ್ತಾ? ಅದರಲ್ಲಿ 1, 2 ನೋಡಿ, ಇಲ್ಲೊಂದು ಐತೆ, 3 ಸೌತೆ ಗಿಡ. ಸುಮಾರು ಎಷ್ಟು ಒಂದು 25 ಥರ ಹಾಕಿದ್ದೀವಿ ನೋಡಿ 2 ಗುಂಟೆಲಿ. ಇದ್ರ ಬಗ್ಗೆ ಏನೋ ಹೇಳು ಫೈನಲ್ ಆಗಿ. ಒಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಿರೋದು ತಿಂದು ಆರೋಗ್ಯವಾಗಿರ್ರಿ. ಇದು ಸೀಮೆ ಗೊಬ್ಬರ ಹಾಕಿ ತಿನ್ಬೇಡ್ರಿ, ಇಲ್ಲದ ಕಾಯಿಲೆ. ಹೌದು.